ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀನಿ, ನಿರುದ್ಯೋಗ ಸಮಸ್ಯೆನ ನಾನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೀನಿ, ಆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಂಸದರ ಮೇಲೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಾಗಲಿ, ಆಮೇಲೆ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದಾಗಲಿ ನರೇಂದ್ರ ಮೋದಿ ಮಾಡಲೇ ಇಲ್ಲ. ಸರಿ, ಏನು ಕಳೆದ 10 ವರ್ಷಗಳಲ್ಲಿ ಈ ಏನು 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಏನು BJP ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಏನು ಈ ದೇಶದ ಜನ ಬಹಳ ಭರವಸೆಗಳನ್ನು ಇಟ್ಕೊಂಡು ಏನೋ ಒಂದು ಈ ದೇಶದಲ್ಲಿ ಇಲ್ಲಿವರೆಗೂ ಆಗದಲ್ಲೇ ಇರ್ತಕ್ಕಂಥ ಬದಲಾವಣೆ ಆಗತ್ತೆ ಅಂತಂದ್ಬಿಟ್ಟು ನರೇಂದ್ರ ಮೋದಿಯ ಒಂದು ಮುಖವನ್ನು ನೋಡಿಕೊಂಡು ಇಡೀ ದೇಶದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಹಾಕೋದ್ರ ಮುಖಾಂತರ ನರೇಂದ್ರ ಮೋದಿ ಸರ್ಕಾರವನ್ನು ನೇತೃತ್ವದ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು. ಬಹಳ ಭರವಸೆಗಳನ್ನು ಇಟ್ಕೊಂಡು ತಂದರು. ಏನು ಅವರು ಚುನಾವಣೆಗಿಂತ ಮುಂಚೆ ಚುನಾವಣೆಯಲ್ಲಿ ಭರವಸೆಗಳನ್ನು ಕೊಟ್ಟರು. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀನಿ, ಆಮೇಲೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಈ ದೇಶದಲ್ಲಿರ್ತಕ್ಕಂಥ ಬಡವರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಜಮಾ ಮಾಡ್ತೀನಿ, ಆಮೇಲೆ ಏನು ನಿರುದ್ಯೋಗ ಸಮಸ್ಯೆನ ನಾನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತಂದ್ಬಿಟ್ಟು ಒಂದು ಭರವಸೆಯನ್ನು ಕೊಟ್ಟರು. ಅದನ್ನು ಜನ ನಂಬಿದರು. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಪೀಳಿಗೆ ಏನು ಮೋದಿಯವರು ಅಧಿಕಾರಕ್ಕೆ ಬಂದರೆ ನಮಗೆಲ್ಲರಿಗೂ ಉದ್ಯೋಗ ಸಿಗತ್ತೆ ಅಂತಂದ್ಬಿಟ್ಟು ಯುವ ಪೀಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಹಾಕಿ ಅಧಿಕಾರಕ್ಕೆ ತಂದರು. ಆದರೆ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿ ಏನು ಈ ದೇಶದ ಸಂವಿಧಾನವನ್ನು ಬುಡಮೇಲು ಮಾಡುವಂಥ ಒಂದು ಕೆಲಸಕ್ಕೆ ಮೊದಲಿನಿಂದನೂ ಕೂಡ ಪ್ರಯತ್ನವನ್ನು ಮಾಡ್ತಾನೆ ಬಂದರು. ಏನು ಸಂವಿಧಾನವನ್ನು ಅವರ ಪಕ್ಷದ ಮಂತ್ರಿಗಳು ಸಂಸದರೇ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅಂತಂದ್ಬಿಟ್ಟು ಹೇಳೋದ್ರ ಮುಖಾಂತರ ಸಂವಿಧಾನದ ಒಂದು ಏನು ಈ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಕ್ಷಣದಿಂದನೇ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಂಸದರ ಮೇಲೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಾಗಲಿ, ಆಮೇಲೆ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದಾಗಲಿ ನರೇಂದ್ರ ಮೋದಿ ಮಾಡಲೇ ಇಲ್ಲ. ಅನಂತರ ಏನು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವರಿಗೂ ಕೂಡ ನಾನು ಮನೆಯನ್ನು ಕಟ್ಕೊಡ್ತೀನಿ, ಮನೆಗೆ ನೆಲ್ಲಿಗೆ ನೀರು ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಬಡವರಿಗೆ ಒಂದು ಮೋಸ ಮಾಡೋಂಥ ಒಂದು ಸುಳ್ಳು ಭರವಸೆಯನ್ನು ಕೊಟ್ಕೊಂಡು ಬಂದಂಥ ನರೇಂದ್ರ ಮೋದಿ ಸರ್ಕಾರ ನೋಟ್ ಬ್ಯಾನನ್ನು ಮಾಡ್ತು. ಆ ನೋಟ್ ಬ್ಯಾನ್ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು. ಏನು ಈ ದೇಶದಲ್ಲಿ ಭ್ರಷ್ಟಾಚಾರ ಮಾಡಿ ಏನು ಶೇಖರಣೆ ಮಾಡ್ಕೊಂಡಿದ್ದಾರೆ ಇಂದಿನ ಸರ್ಕಾರದ ಪ್ರತಿನಿಧಿಗಳು, ಆ ಒಂದು ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ನಾಮ ಆಗುತ್ತೆ, ಆ ಹಣ ಇಲ್ಲಿಗೆ ಕೊನೆಯಾಗತ್ತೆ ಅಂತಂದ್ಬಿಟ್ಟು ಏಕಾಏಕಿ ನೋಟನ್ನು ಬ್ಯಾನ್ ಮಾಡಿದರು. ಕಾರಣ ಏನಂತಂದರೆ 2,000 ರೂಪಾಯಿ, ಇದು 1,000 ರೂಪಾಯಿ ನೋಟು ಮತ್ತು 500 ರೂಪಾಯಿ ನೋಟಿದ್ದರೆ ಹೆಚ್ಚಿನ ದುಡ್ಡನ್ನು ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೋಬೋದು ಅಂತಂದ್ಬಿಟ್ಟು ಹೇಳಿ ಅದಕ್ಕೊಂದು ಕಾರಣವನ್ನು ಕೊಟ್ಟು 1,000 ರೂಪಾಯಿ ನೋಟು ಮತ್ತು 500 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡೋದ್ರ ಜೊತೆಗೆ ಅವರು ಇನ್ನೂ ಸ್ವಪಕ್ಷೀಯದವರೇ ಹೆಚ್ಚಿಗೆ ಭ್ರಷ್ಟಾಚಾರ ಮಾಡೋದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಂಥ ಒಂದು ರೀತಿಯಲ್ಲಿ 2,000 ರೂಪಾಯಿ ನೋಟನ್ನು ತಂದರು. 2,000 ರೂಪಾಯಿ ನೋಟನ್ನು ತಂದು ಕೊನೆಗೆ ಇತ್ತೀಚೆಗೆ ಅದನ್ನು ಕೂಡ ಅವರು ಬ್ಯಾನ್ ಮಾಡಿದ್ರು. 2,000 ರೂಪಾಯಿ ನೋಟನ್ನು ಯಾಕೆ ತಂದರು ಮತ್ತು ಅದನ್ನು ಯಾಕೆ 2,000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದ್ರು ಅನ್ನೋ ಕಾರಣ ನಮಗೆ ಇದುವರೆಗೂ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೊತ್ತಿಲ್ಲ. ಏನು ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು
ಘೋಷಣೆಯನ್ನು ಹಾಕಿದರು. ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ನಾವು ಮಣಿಪುರ ವಿಚಾರವನ್ನು ತೆಗೆದುಕೊಂಡಾಗ ಮಣಿಪುರದಲ್ಲಿ ಒಂದು ಕೋಮಿನ ಮಹಿಳೆಯರನ್ನು ಗುರಿಯನ್ನಾಗಿಸ್ಕೊಂಡು ಇನ್ನೊಂದು ಕೋಮಿನವರು ಅವ್ರ ಮೇಲೆ ಅತ್ಯಾಚಾರಗಳನ್ನು ಮಾಡಿದ್ರು, ಬೆತ್ತಲೆಯಾಗಿ ಮೆರವಣಿಗೆಗಳನ್ನು ಮಾಡಿದರು, ಮತ್ತು ಅವರು ಕಂಡಲ್ಲಿ ಅವರನ್ನು ಕೊಲೆಗಳನ್ನು ಮಾಡಿದರು. ಇದನ್ನು ಯಾವುದನ್ನು ಕೂಡ ಒಂದು ದಿನವೂ ಕೂಡ ಈ ದೇಶದ ಪ್ರಧಾನಿ ಅವರಿಗೆ ಯಾಕೆ ಅಲ್ಲಿ ಗಲಾಟೆ ಆಗ್ತಿದೆ ಅನ್ನೋ ಒಂದು ಆ ಕಡೆ ಗಮನನೇ ಹರಿಸಿಲ್ಲ. ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡಿ ಮೆರವಣಿಗೆ ಮಾಡೋಂಥದ್ದು ಇಡೀ ದೇಶದ ಏನೋ ಅದು ಒಂದು ವಿಡಿಯೋ ಒಂದು ವೈರಲ್ ಆದಮೇಲೆ ಇಡೀ ದೇಶ ಭುಗಿಲೆದ್ದು ಪ್ರತಿಭಟನೆಯನ್ನು ಮಾಡೋಂಥ ಸಂದರ್ಭದಲ್ಲೂ ಕೂಡ ಈ ದೇಶದ ಪ್ರಧಾನಿ ಬಾಯಿ ಬಿಚ್ಚಲಿಲ್ಲ. ಮಣಿಪುರದಲ್ಲಿ ಏನು ಆಗ್ತಾ ಇದೆ, ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನು, ಅದನ್ನು ತಡೆಗಟ್ಟ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನು ಈ ದೇಶದ ಪ್ರಧಾನಿ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಂದು ಚುನಾವಣೆ ರ್ಯಾಲಿಗಳನ್ನು, ಚುನಾವಣೆ ಭಾಷಣಗಳನ್ನು ಮಾಡಿದ್ರೆ ಹೊರತು ಒಂದು ಕ್ಷಣ ಮಣಿಪುರಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟಿಲ್ಲ. ಆದರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಅಂದ್ಬಿಟ್ಟು ಇವತ್ತಿಗೂ ಕೂಡ ಆತ ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಮಹಿಳೆಯರು, ದಲಿತ ಹೆಣ್ಣುಮಕ್ಕಳು ಬಾವಿಯಲ್ಲಿ ಕೆರೆಯಲ್ಲಿ ನೀರನ್ನು ಮುಟ್ಟಿದ್ದಾರೆ ಅಂತಂದ್ಬಿಟ್ಟು ಅವರನ್ನೆಲ್ಲ ಬೆತ್ತಲೆ ಮಾಡಿ ಒಡೆದು ಮರಕ್ಕೆ ಕಟ್ಟಾಕಿ ಅವರನ್ನು ಕೊಲೆ ಮಾಡೋದು, ಅವ್ರನ್ನ ನೇಣು ಹಾಕೋದು ನಾವು ಮಾಧ್ಯಮಗಳಲ್ಲಿ ಅಂತಂದರೆ ಈ ಗೋಧಿ ಮಾಧ್ಯಮಗಳಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಇವು ಯಾವನ್ನು ಕೂಡ ಮಾಧ್ಯಮಗಳಲ್ಲಿ ಹೇಳೋವಂಥ ಕೆಲಸ ಇದುವರೆಗೂ ಕೂಡ ನಮ್ಮ ದೇಶದ ಮಾಧ್ಯಮಗಳು ಮಾಡಿಲ್ಲ. ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಈಗ ಹಿಂದಿನ ಸರ್ಕಾರಗಳು ಏನೇ ಮಾಡಿರ್ಬೋದು, ಹಿಂದಿನ ಸರ್ಕಾರಗಳು ಮಾಡಿರೋದು ಸರಿ ಇಲ್ಲ ಅಂತಂದ್ಬಿಟ್ಟು ನಾನು ಬರೆದಿದ್ದೀನಿ. ನಾನು ಬಂದಮೇಲೆ ನಾನು ಸರಿ ಮಾಡಬೇಕಲ್ವಾ? ಅದನ್ನು ಮಾಡೋದಲ್ಲೇ ಇನ್ನು ಹಿಂದಿನ ಸರ್ಕಾರಗಳು ಹಂಗೆ ಮಾಡಿದ್ವು, ಆ ಸರ್ಕಾರ ಹಿಂಗೆ ಮಾಡ್ತು, ಈ ಸರ್ಕಾರ ಹಿಂಗೆ ಮಾಡ್ತು ಅಂತಂದ್ಬಿಟ್ಟು ಅವ್ರನ್ನ ತೋರಿಸ್ಕೊಂಡು ನೀನು ದೇಶನ ಹಾಳು ಮಾಡೋದಲ್ಲ. ಇವತ್ತು ಅವ್ರು ಹೇಳ್ತಾರೆ, ಸ್ವಯಂ ಘೋಷಣೆ ಮಾಡಿಕೊಂಡು ಸ್ವಯಂ ಘೋಷಿತ ವಿಶ್ವನಾಯಕ ಅಂತ ಏನು ಹೇಳ್ಕೊತ ಇದ್ದಾರೆ, ಅವರ ಅಭಿಮಾನಿಗಳು, ಅವರ ಬಾಲಂಗೋಚಿಗಳು ಹೇಳ್ತಾರೆ ಇವತ್ತು ನಮ್ಮ ದೇಶ ಆರ್ಥಿಕತೆಯಲ್ಲಿ ಬಹಳ ಬಲಿಷ್ಠವಾಗಿದೆ ಅಂತ. ಆರ್ಥಿಕತೆಯಲ್ಲಿ ನಮ್ಮ ದೇಶ ಬಲಿಷ್ಠವಾಗಿದ್ದರೆ ಅಗತ್ಯ ವಸ್ತುಗಳ ಬೆಲೆನ ಯಾಕೆ ದಿನದಿಂದ ದಿನಕ್ಕೆ ಏರಿಸ್ತಾ ಇದ್ರು? ಮತ್ತು ಅಗತ್ಯ ವಸ್ತುಗಳ ಬೆಲೆ ಯಾಕೆ ಕಡಿಮೆ ಆಗ್ತಾ ಇಲ್ಲ? ಉದ್ಯೋಗಗಳು ಯಾಕೆ ಸೃಷ್ಟಿ ಆಗ್ತಾ ಇಲ್ಲ? ಆಮೇಲೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಕೃಷಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡೋಕ್ಕಂತ ಹೊರಟಂಥ ಸಂದರ್ಭದಲ್ಲಿ ರೈತರು ಬೀದಿಗಿಳಿದು ದೆಹಲಿಯಲ್ಲಿ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಹೋರಾಟವನ್ನು ಮಾಡಿದ್ರು. ಚಳಿ ಮಳೆಯಲ್ಲಿ ಸಾವಿರಾರು ಜನ ರೈತರು ಸತ್ತರು. ಅವ್ರದ್ದು ಒಂದು ಬೇಡಿಕೆ, ರೈತರದ್ದು ಒಂದೇ ಒಂದು ಬೇಡಿಕೆ, ನಮಗೆ ನೀವು ಬದಲಾವಣೆ ಮಾಡೋಂಥ ಕೃಷಿ ಕಾಯ್ದೆನಲ್ಲಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಂತಂದ್ಬಿಟ್ಟು ರೈತರು ಹೋರಾಟ ಮಾಡ್ತಾಯಿದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಉಗ್ರಗಾಮಿಗಳಂದರು, ತೀವ್ರವಾದಿಗಳಂದರು. ಇದು ಈ ದೇಶದ ಪ್ರಧಾನಿ ಮಾಡ್ತಕ್ಕಂಥ ಕೆಲಸ.